Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಎಕ್ಸಾಮ್ನಲ್ಲಿ ಯಾವ್ಯಾವ ಥಿಯರಿ ಕ್ವಶನ್ ಕೇಳಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಾಟ್ ಈಸ್ ಡಿವಿಡೆಂಡ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. ನೋಡಿ, ನಿಮಗೆ ಇವೆ ಒಟ್ಟು 7 ಕ್ವಶನ್ ಇದೆ. ಈ 7 ಕ್ವಶನನ್ನು ಓದ್ಕೊಂಡ್ರೆ ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಥಿಯರಿ ಕ್ವಶನನ್ನು ಅಟೆಂಡ್ ಮಾಡ್ಬೋದು. ಎಲ್ಲ ಕ್ವಶನ್ ಎಲ್ಲ ಚಾಪ್ಟ್ರಿಂದನೂ ಕ್ವಶನ್ ಕವರ್ ಮಾಡಿದ್ದೀನಿ. ಸೊ ಈ 7 ಕ್ವಶನ್ಗೆ ನೀವು ಆನ್ಸರ್ ಓದ್ಕೊಳ್ಬೇಕಾಗತ್ತೆ. ಸೊ ಆನ್ಸರನ್ನು ನೀವು ಚಾಟ್ GPT ಆ್ಯಪ್, ಎಲ್ರಿಗೂ ಗೊತ್ತಿರುತ್ತೆ ಸ್ಟೂಡೆಂಟ್ಸ್, ಎಲ್ಲರೂ ನೀವು ಯೂಸ್ ಮಾಡಿರ್ತೀರ. ಚಾಟ್ GPT ಆ್ಯಪಲ್ಲಿ ಗಿವ್ ಮಿ ದ ಪಾಯಿಂಟ್ ವೈಸ್ ಆನ್ಸರ್ ಅಂತ ಕೊಟ್ಟರೆ ಅವೆಲ್ಲದಕ್ಕೂ ಪಾಯಿಂಟ್ ವೈಸ್ ಆನ್ಸರ್ ಬರುತ್ತೆ. ನೀವು ಎಕ್ಸಾಮ್ನಲ್ಲಿ ಯಾವುದೇ ಕಾರಣಕ್ಕೂ ಕತೆ ಥರ ಪ್ಯಾರಾಗ್ರಾಫ್ ಬರಿತಾ ಹೋಗಬಾರ್ದು, ಪಾಯಿಂಟ್ ವೈಸಲ್ಲೇ ಆನ್ಸರ್ ಬರೀಬೇಕು. ಇಫ್ ಪಾಸಿಬಲ್ 10 ಮಾರ್ಕ್ಸಿಗೆ ಥಿಯರಿ ಕ್ವಶನ್ ಕೊಟ್ಟಾಗ ಇಂಟ್ರೊಡಕ್ಷನ್ ಬರೀರಿ. ನೋಡಿ, ಏನು ಇಂಟ್ರೊಡಕ್ಷನ್ ಬರೀಬೇಕು, ವಾಟ್ ಈಸ್ ಡಿವಿಡೆಂಡ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. ಏನು ಇಂಟ್ರೊಡಕ್ಷನ್ ಬರೀಬೇಕು ಅಂತಂದರೆ ಫಸ್ಟ್ ಒಂದು ಅರ್ಧ ಪೇಜು ಡಿವಿಡೆಂಡ್ ಅಂತಂದರೆ ಏನು. ಡಿವಿಡೆಂಡ್ ಮೀನ್ಸ್ ಇಸ್ ಎ ಪೋರ್ಷನ್ ಆಫ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಇಟ್ಸ್ ಶೇರ್ ಹೋಲ್ಡರ್ಸ್. ಒಂದು ಕಂಪನಿಯ ಲಾಭಾಂಶವನ್ನು ಶೇರ್ ಹೋಲ್ಡರ್ಸ್ಗೆ ಹಂಚೋದಕ್ಕೆ ಡಿವಿಡೆಂಡ್ ಅಂತ ಅಂತಾರೆ. ನೀವು ಇಂಟ್ರೊಡಕ್ಷನ್ ಬರೀಬೇಕು. ಆ ನಂತರದಲ್ಲಿ ಇಂಟ್ರೊಡಕ್ಷನ್ ಅಂತಂದರೆ ಮೀನಿಂಗು, ಡೆಫಿನೇಷನ್, ನಿಮಗೆ ಏನೇನು ಗೊತ್ತಿದೆಯೋ ಡಿವಿಡೆಂಡ್ ಬಗ್ಗೆ ಅವೆಲ್ಲದನ್ನು ಬರ್ಕೊಂಡು ಆ ನಂತರದಲ್ಲಿ ಮೈನ್ ಆನ್ಸರಿಗೆ ಬರೀಬೇಕು. ಮೈನ್ ಆನ್ಸರಿಗೆ ಬರಬೇಕು ನೀವು. ಟೈಪ್ಸ್ ಯಾವ್ದಾದ್ರು ನಿಮಗೆ ಗೊತ್ತಿದೆ ಅದೆಲ್ಲದನ್ನು ಬರೆದು ಲಾಸ್ಟ್ಗೆ ಕನ್ಕ್ಲೂಷನ್ ಬರೀಬೇಕು. ಸೊ ಈ ಫಾರ್ಮೇಟ್ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಥಿಯರಿ ಸ್ಕೋರ್ ಆಗುತ್ತೆ. ಇಂಟ್ರೊಡಕ್ಷನ್, ಮೈನ್ ಆನ್ಸರ್ ಅಂತ ಹೆಡ್ಡಿಂಗ್ ಹಾಕಲಿಕ್ಕಿಲ್ಲ, ಇಂಟ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಹಾಕಬೇಕು. ಮೀನಿಂಗ್, ಡೆಫಿನೇಷನ್, ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನೇನು ಗೊತ್ತಿದೆಯೋ ಎಲ್ಲದನ್ನು ಬರೀಬೇಕು. ದೆನ್ ಮೈನ್ ಆನ್ಸರ್, ಲಾಸ್ಟಿಗೆ ಕನ್ಕ್ಲೂಷನ್. ಈ ಫಾರ್ಮೇಟನ್ನು ಫಾಲೋ ಮಾಡಿ. ನೋಡಿ, ಕ್ವಶನ್ ಈ ಥರದಲ್ಲಿದೆ. ವಾಟ್ ಈಸ್ ಡಿವಿಡೆಂಡ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. ದೆನ್ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಡಿವಿಡೆಂಡ್ ಪಾಲಿಸಿ ಆರ್ ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಏನು ಬೇಕಾದರೂ ಕೊಡ್ಬೋದು, ಎರಡಕ್ಕೂ ಆನ್ಸರ್ ಒಂದೇ ಬರುತ್ತೆ. ಸೊ ಇವೆಲ್ಲ 10 ಮಾರ್ಕ್ಸ್ ಕ್ವಶನ್. ವಾಟ್ ಆರ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಎಥಿಕಲ್ ಕೋಡ್ ಆಫ್ ಕಂಡಕ್ಟ್. ಎಕ್ಸ್ಪ್ಲೈನ್ ದ ವೇರಿಯಸ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಆಫ್ ಮೆಜರಿಂಗ್ ರಿಸ್ಕ್ ಇನ್ ಕ್ಯಾಪಿಟಲ್ ಬಜೆಟಿಂಗ್. ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಡಿಸಿಷನ್ ಟ್ರೀ. ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ EVA and MVA. ವಾಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. 5th, 6th, 7th 5 ಮಾರ್ಕ್ಸಿಗೆ ಕೇಳೋವಂಥದ್ದು. ಫಸ್ಟ್ 4 ಕ್ವಶನ್ 10 ಮಾರ್ಕ್ಸಿಗೆ ಕೇಳೋವಂಥದ್ದು. ಅಕಸ್ಮಾತ್ ಇದರಲ್ಲಿ ಇನ್ನೇನು ಕೇಳ್ಬೋದು ಅಂತಂದರೆ ಡಿಫ್ರೆನ್ಸ್ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ EVA and MVA ಅಂತ. ನೀವು EVA MVA ಮೀನಿಂಗ್ ಓದಿದರೆ ಡಿಫ್ರೆನ್ಸನ್ನು ನೀವು ಈಸಿಯಾಗಿ ಬರಿಬೋದು. ಸೊ ಇವಿಷ್ಟು ಕ್ವಶನನ್ನು ಓದ್ಕೊಂಡ್ರೆ ಒಂದು ವೇಳೆ ಪ್ರಾಬ್ಲಮ್ ಏನಾದರೂ ತುಂಬ ಕಷ್ಟ ಕೊಟ್ಟಿದ್ರೆ, ಪ್ರಾಬ್ಲಮ್ ಅಟೆಂಡ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದಾಗ ಥಿಯರಿ ಅಟೆಂಡ್ ಮಾಡ್ಬೋದು. ಸೊ ಸೇಫರ್ ಸೈಡಿಗೆ ನೀವು ಥಿಯರಿ ಓದ್ಕೊಂಡಿರೋದು ಬೆಟರು. ಈ 7 ಕ್ವಶನನ್ನು ಓದ್ಕೊಂಡ್ರೆ 10 ಮಾರ್ಕ್ಸ್, 5 ಮಾರ್ಕ್ಸ್, 3 ಮಾರ್ಕ್ಸ್ ಎಲ್ಲದನ್ನು ಕವರ್ ಮಾಡ್ಬೋದು. ಸೊ ಇವಿಷ್ಟನ್ನು ಓದ್ಕೊಂಡಿರಿ. ಚಾಟ್ GPTಲಿ ಪಾಯಿಂಟ್ ವೈಸ್ ಆನ್ಸರ್ ಸಿಗುತ್ತೆ. ಪಾಯಿಂಟ್ ವೈಸ್ ಆನ್ಸರನ್ನು ಪಾಯಿಂಟ್ ಮಾಡಿಟ್ಕೊಳ್ಳಿ. 7 ಕ್ವಶನಿಗೆ ಪಾಯಿಂಟ್ ಮಾಡಿಟ್ಕೊಳ್ಳಿ. ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಅಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.